ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ ಗೈಸ್. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರುತ್ತೆ ಬಿಕಾಸ್ ಸೊ ಇದು ಮೇನ್ಲಿ ನಿಮ್ಮ ಝೋಡಿಯಾಕ್ ಸೈನ್ಸ್ ಮೇಲಾಗಿರುತ್ತೆ, ರೈಟ್? ನಾನು ಝೋಡಿಯಾಕ್ ಸೈನ್ಸ್ ಆಪ್ಷನ್ಸ್ ಅಲ್ಲಿ ಹಾಕ್ತೀನಿ, ಯಾವ ಝೋಡಿಯಾಕ್ ಸೈನ್ಸ್ ಅವರು ಯಾವ ಒಂದು ಆಪ್ಷನ್ ಚೂಸ್ ಮಾಡಬೇಕು ಅಂತ. ಹೋಗೋದಕ್ಕೂ ಮುಂಚೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ ಒಂದು ಸ್ಮಾಲ್ ಡಿಸ್ಕ್ರಿಪ್ಷನ್. ಡೆಫಿನೆಟ್ಲಿ ಏನಾಗ್ತಾ ಇದೆ ನಿಮ್ಮ ಲೈಫಲ್ಲಿ, ನಿಮ್ಮ ಲವ್ ಲೈಫಲ್ಲಿ ಆಗಿರ್ಬೋದು, ನಿಮ್ಮ ಕರಿಯರ್ ಲೈಫಲ್ಲಿ ಆಗಿರ್ಬೋದು, ಏನ್ರ ಬಗ್ಗೆ ನಿಮಗೆ ಇವಾಗ ಒಂದು ಗಮನ ಇರಬೇಕು. ಯುನೋ ಯಾರೋ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರಾ, ಎಸ್ ಅಂತ ಅಂದ್ರೆ ಅವ್ರಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕಾ? ಅವ್ರು ನಿಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರಾ, ಅಥವಾ ಜಸ್ಟ್ ಟೈಮ್ ಪಾಸಿಗೆ ಬರ್ತಾ ಇದ್ದಾರಾ? ಆ್ಯಂಡ್ ನೀವು ನಿಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡಿಕೊಂಡು? ಸೊ ಎಸ್, ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಇವಾಗ ಆಪ್ಷನ್ಸ್ ನಿಮ್ಮ ಮುಂದೆ ಬರುತ್ತೆ. ಓಕೆ, ಸೊ ಎಸ್, ಆಪ್ಷನ್ಸ್ ನೋಡ್ಕೊಂಡ್ ಬಂದಿದ್ದೀರಾ, ರೈಟ್? ಎಸ್, ಝೋಡಿಯಾಕ್ ಸೈನ್ಸ್ ನ ಚೂಸ್ ಮಾಡ್ಬೋದು ನೀವು. ಅಟ್ ದ ಸೇಮ್ ಟೈಮ್ ಯಾವ ಒಂದು ಆಪ್ಷನ್ ಇಮೇಜ್ ರಿಲೇಟ್ ಆಗುತ್ತೆ ಅದನ್ನ ಕೂಡ ಚೂಸ್ ಮಾಡ್ಬೋದು. ಇಟ್ಸ್ ಅಪ್ ಟು ಯು ಟೋಟಲಿ. ಎಸ್, ಸ್ಟಾರ್ಟ್ ಮಾಡೋಣ ಗ್ರೂಪ್ 1 ಅವ್ರಿಗೆ. ಸೊ ನೋಡೋಣ ಏನ್ ಮೆಸೇಜಸ್ ಇದೆ, ಎಸ್ಪೆಷಲಿ ನಿಮ್ಮ ಲವ್ ಲೈಫ್ ಅಂಡ್ ಎಸ್ಪೆಷಲಿ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ, ಒಂದು ಕ್ಲಾರಿಟಿ ಕೊಡೋಣ, ರೈಟ್? ಸೊ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು, ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು, ರೈಟ್? ಲೆಟ್ಸ್ ಸಿ ಗ್ರೂಪ್ 1, what is going on. 7 of swords, not really a great card. ಗ್ರೂಪ್ 1 ಅವ್ರಿಗೆ ಸ್ಟಾರ್ಟಿಂಗ್ಗೆ ಒಂದು ನೆಗೆಟಿವ್ ಕಾರ್ಡ್ ಅಂತ ಹೇಳಲ್ಲ, ಕೈಂಡ್ ಆಫ್ ಚಾಲೆಂಜಿಂಗ್ ಕಾರ್ಡ್ ಅಂತ ನೋಡ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಯಾರೋ ಇದ್ದಾರೆ ಗ್ರೂಪ್ 1. ಮೇ ಬಿ ನಿಮ್ಮಿಂದ ಏನ್ ಅಡ್ವಾಂಟೇಜ್ ಇದೆ ಅದ್ರ ಬಗ್ಗೆ ಫೋಕಸ್ಡ್ ಆಗಿದ್ದಾರೆ ಇವರು. ಮೇ ಬಿ ರೀಸೆಂಟ್ ಆಗಿ ಮೀಟ್ ಆಗಿರ್ಬೋದು ಇವ್ರನ್ನ ನೀವು, ಅಥವಾ ನಿಮಗೂ ಆ ಒಂದು ಫೀಲ್ ಬರ್ತಾ ಇದೆ, ನಾನು ಕಂಪ್ಲೀಟ್ಲಿ ಇವ್ರನ್ನ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಇವರಲ್ಲಿ ಯಾವುದೋ ಒಂದು ಎನರ್ಜಿ ಇದೆ, ಅದನ್ನ ನಾನು ಕಂಪ್ಲೀಟ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇವ್ರ ಬಗ್ಗೆ ನಿಮಗೆ ಬರೀ ಸರ್ಫೇಸ್ ಲೆವೆಲ್ ಅಲ್ಲಿ ಗೊತ್ತಿದೆ, ಅಂದ್ರೆ ದೂರದಿಂದ ಗೊತ್ತಿದ್ದಾರೆ, ಬಿಟ್ರೆ ಹತ್ರ ಹೋಗಿ ನೋಡಿದ್ರೆ ಹೆಂಗಿವ್ರು, ಇವ್ರ ಮನ್ಸು ಹೆಂಗೆ, ಇವ್ರ ಮನ್ಸೊಳಗೆ ಏನಾಗ್ತಾ ಇದೆ, ಇದ್ರ ಬಗ್ಗೆ ನಿಮಗೆ ಐಡಿಯಾನೇ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ದೇರ್ ಈಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ ನಿಮ್ಮಲ್ಲಿರುವ ಒಂದಷ್ಟು ಪ್ಲಸ್ ಪಾಯಿಂಟ್ಸ್ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ನಿಮ್ಮ ಬ್ಯೂಟಿ ಆಗಿರ್ಬೋದು, ನಿಮ್ಮಿಂದ ಅವ್ರಿಗೆ ಏನಾದ್ರು ಲಾಭ ಇದ್ರೆ ಅದನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮಿಂದ ಅವ್ರಿಗೆ ಏನಾದ್ರು ಯೂಸ್ ಆಗ್ತಾ ಇದೆ ಅಂದ್ರೆ ಯೂಸ್ ಆಗೋವರೆಗೂ ಮಾತ್ರ ನಿಮ್ ಜೊತೆಲಿ ಇರ್ತಾರೆ. ಅದಾದ್ಮೇಲೆ ನಿಮ್ ಜೊತೆಲಿ ಇರೋದು ಇಟ್ಸ್ ವೆರಿ ಡೌಟ್ಫುಲ್. ಇವತ್ತು ವೆದರ್ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಹೊರಗೆ, ಇಟ್ಸ್ ನಾಟ್ ಇವನ್ ರೈನಿಂಗ್, ಮಳೆ ಬರ್ತಾ ಇಲ್ಲ, ಬಿಸಿಲೂ ಇಲ್ಲ, ಕ್ಲೌಡಿ ವೆದರ್. ಆ ಒಂದು ವೆದರ್ ಈ ಒಂದು ಕಾರ್ಡ್ ಮ್ಯಾಚ್ ಆಗ್ತಾ ಇಲ್ಲ, ಬಟ್ ಯಾಕೋ ವೆದರ್ ಮೇಲೆ ಫೋಕಸ್ ಮಾಡಬೇಕು ಅನ್ನಿಸ್ತಾ ಇದೆ. ಬಟ್ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್, ಐ ಫೀಲ್ ಇವ್ರ ಜೊತೆ ಇದು ನಿಮಗೆ ಕಂಫರ್ಟ್ ಫೀಲ್ ಆಗತ್ತೆ ಅಂತ ಅಲ್ಲ, ಒಂಥರ ಖುಷಿ ಆಗತ್ತೆ ನಿಮಗೆ, ಇವ್ರ ಎನರ್ಜಿ ಖುಷಿ ಆಗತ್ತೆ ಅನ್ಸುತ್ತೆ. ಈ ಒಂದು ಗೊತ್ತು ನಿಮಗೂ ಒಂಥರ ಐಡಿಯಾ ಇದೆ, ಈ ಒಂದು ವೆದರ್ ಪರ್ಮನೆಂಟ್ ಅಲ್ಲ, ಇದು ಚೇಂಜ್ ಆಗುತ್ತೆ, ನಾಳೆ ಬಿಸಿಲು ಬರುತ್ತೆ ಅಥವಾ ಮಳೆನೂ ಬರ್ಬೋದು. ಬಟ್ ಅದೇ ತರ ಈ ಪರ್ಸನ್ ಬಗ್ಗೆ ನಿಮಗೂ ಒಂದು ಕಾನ್ಫಿಡೆನ್ಸ್ ಇಲ್ಲ, ಇವ್ರು ಹಿಂಗೆ ಇರ್ತಾರೆ ಅಂತ ಕಾನ್ಫಿಡೆನ್ಸ್ ಇಲ್ಲ, ಇವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೂಡ ನಿಮಗೆ ಗೊತ್ತಿಲ್ಲ. ಬಟ್ ಲಿವ್ ಇನ್ ದ ಮೂಮೆಂಟ್, ಬಿಕಾಸ್ 6 ಆದ್ಮೇಲೆ 7 ಬರುತ್ತೆ, ರೈಟ್? ಸೊ ಮೇ ಬಿ ಇವ್ರನ್ನ ಮೀಟ್ ಆಗೋದಕ್ಕೂ ಮುಂಚೆ ಕೂಡ ನೀವು ಯಾವುದೇ ರೀತಿ ರಿಲೇಶನ್ಶಿಪ್ಗೆ ಪ್ರಿಪೇರ್ಡ್ ಆಗಿರ್ಲಿಲ್ಲ. ಈ ಪರ್ಸನ್ಗೆ ಕೂಡ ನೀವು ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗಿರ್ಲಿಲ್ಲ. ಇವರು ಆಕಸ್ಮಿಕವಾಗಿ ಬಂದ್ರು, ಫ್ರಮ್ ನೋ ವೇರ್ ನಿಮ್ಮ ಲೈಫಲ್ಲಿ ಬಂದ್ರು, ಅಂಡ್ ನಿಮ್ಮ ಲೈಫಲ್ಲಿ ಇವಾಗ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಫೀಲ್ ಆಗ್ತಾ ಇದೆ. ಬಿಕಾಸ್
ಇವ್ರು ಒಂಥರ ನಿಮಗೆ ಆ ಒಂದು ನೆಗೆಟಿವಿಟೀಸ್ ಇಂದ ಹೊರಗೆ ಎಳ್ಕೊಂಡು ಬರ್ತಾ ಇದ್ದಾರೆ. ಐ ನೋ ನೀವು ಇವ್ರನ್ನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ತಾ ಇಲ್ಲ. ಫಾರ್ ಅನ್ ಎಕ್ಸಾಂಪಲ್, ಮೇನ್ ಆಗಿ ಇವ್ರ ಜೊತೆ ನಿಮಗೆ ಮಾತಾಡೋದಕ್ಕೆ ಇಷ್ಟ ಆಗುತ್ತೆ, ಇವ್ರ ಜೊತೆ ವೈಬ್ ಮಾಡೋದಕ್ಕೆ ಇಷ್ಟ ಆಗುತ್ತೆ, ಹೊರಗೆ ಹೋಗೋದಕ್ಕೆ ಇಷ್ಟ ಆಗುತ್ತೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಬಟ್ ನಿಮ್ಮ ಫೋನ್ ಪಾಸ್ವರ್ಡ್ ಹೇಳ್ಬೋದಾ ಇವರಿಗೆ? ನೋ, ಡೆಫಿನೆಟ್ಲಿ ನೋ. ಅದ್ ನಿಮಗೆ ಅಂತ ಒಂದು ಕಂಫರ್ಟ್ ಫೀಲ್ ಕೂಡ ಕೊಟ್ಟಿಲ್ಲ ಇವರು. ಬಟ್ ನಿಮಗೆ ಅದ್ ಬೇಕಾಗೂ ಇಲ್ಲ ಪ್ರಾಬಬ್ಲಿ. ಅಟ್ ದಿಸ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೀವು ಒಂದು ಪರ್ಸನ್ ನಿಮ್ಮ ಕಷ್ಟ ಸುಖನ ಹೇಳ್ಕೊಳೋದಕ್ಕೆ ಅಷ್ಟೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಇಂದ ಅಂತ ಕೂಡ ನೋಡ್ಬೋದು. ಬಟ್ ಐ ಫೀಲ್ ಈ ಒಂದು ಮೆಸೇಜ್ ಬಂತು ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ ಲೈಫಲ್ಲಿ ಯಾರೋ ಒಬ್ರು ಇದ್ದಾರೆ. ನಿಮ್ಮ ಒಳ್ಳೆ ಡೇಸ್ ಅಲ್ಲಿ ಇರ್ತಾರೆ, ಬೆಸ್ಟ್ ಡೇಸ್ ಅಲ್ಲಿ ಇರ್ತಾರೆ, ಗುಡ್ ಡೇಸ್ ಅಲ್ಲಿ ಇರ್ತಾರೆ. ಬಟ್ ನೆಗೆಟಿವ್ ಡೇಸ್ ಅಥವಾ ಬ್ಯಾಡ್ ಡೇಸ್, ಆ ಒಂದು ಡೇಸ್ ಅಲ್ಲಿ ಇವ್ರು ಇರ್ತಾರ? ನೋ, ಐ ಆಮ್ ನಾಟ್ ಸೀಯಿಂಗ್. ಇವ್ರು ಒಂಥರ ಬಿಟ್ಟು ಹೋಗ್ತಾರೆ. ಆ ಕಾರ್ಡ್ ನೋಡಿದ್ರೆ ನಿಮಗೆ ಒಂಥರ ಅನ್ಸುತ್ತೆ ಈ ಪರ್ಸನ್ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡೋದಕ್ಕಾಗಲ್ಲ ಅಂತ. ಕ್ಲಾರಿಟಿ ಬೇಕು ಇವಾಗ ನಮಗೆ ಏನ್ರ ಬಗ್ಗೆ ಇದು ಹೇಳ್ತಾ ಇದೆ ಅಂತ. 4 ಆಫ್ ಪೆಂಟಕಲ್ಸ್. ಐ ಡೋಂಟ್ ನೋ, ಇದು ಬಂದ ಕೂಡಲೇ ನನಗೆ ಏನ್ ಫೀಲ್ ಆಯ್ತು ಅಂದ್ರೆ, ಇವ್ರು ಹೆಂಗೆ ಅಂತಂದ್ರೆ ಅವ್ರ ಬಗ್ಗೆ ಎಲ್ಲ ನಿಮಗೆ ಹೇಳ್ಕೊಂತ ಇಲ್ಲ, ಎಷ್ಟ್ ಬೇಕಷ್ಟೇ ಹೇಳ್ಕೊಂತ ಇದ್ದಾರೆ. ಅವ್ರು ಕೂಡ ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗ್ತಾ ಇಲ್ಲ. ಪ್ರಾಬಬ್ಲಿ ನಿಮ್ಮಿಬ್ರಿಗೂ ಕ್ಲಾರಿಟಿ ಇದೆ ದಟ್ ಈ ಒಂದು ಮೂಮೆಂಟ್ ಅಲ್ಲಿ ನಾವು ಕನೆಕ್ಟ್ ಆಗಿರ್ತೀವಿ. ಬಟ್ ಐ ಡೋಂಟ್ ಥಿಂಕ್ ಆಫ್ಟರ್ 3-4 ಮಂತ್ಸ್ ನಾವಿಬ್ರು ಕನೆಕ್ಷನ್ ಇರ್ತೀವಿ, ನಾವಿಬ್ರು ಮಾತಾಡಿಸ್ತಾ ಇರ್ತೀವಿ, ನಾವಿಬ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಅನ್ನೋದು ಮೇ ಬಿ ನಿಮಗೂ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಲಿವ್ ಇನ್ ದ ಮೂಮೆಂಟ್. ಆ ಮೂಮೆಂಟ್ ಅಲ್ಲಿ ಇದ್ದೀರಾ, ಇಬ್ರಿಗಿಬ್ರು ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಆಗ್ತದೆ, ದಟ್ಸ್ ಇಟ್. ಐ ಫೀಲ್ ಗ್ರೂಪ್ 1 ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಯಾರು ಸ್ಪೆಸಿಫಿಕ್ ಆಗಿ ನಿಮ್ಮ ಮನಸ್ಸಲ್ಲಿ ಇದ್ದಾರೆ ಅಥವಾ ನಿಮ್ಮ ಲೈಫಿಗೆ ಬಂದಿದ್ದಾರೆ ರೀಸೆಂಟ್ ಆಗಿ ಅಂದ್ರೆ, ನೀವು ಅದು ಅವ್ರ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ ಅಂದ್ರೆ, ಇನ್ಫ್ಯಾಕ್ಟ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇರ್ತಾರಾ, ಇವ್ರನ್ನ ಕಂಪ್ಲೀಟ್ ಆಗಿ ನಂಬೋದಾ, ಕಂಪ್ಲೀಟ್ ಆಗಿ ಇವ್ರನ್ನ ಟ್ರಸ್ಟ್ ಮಾಡ್ಬೋದಾ, ಈ ಥರ ಎಲ್ಲ ಕಂಪ್ಲೀಟ್ ಆಗಿ ಕ್ವೆಶನ್ಸ್ ಇರುತ್ತೆ. ಬಟ್ ನೋ, ಕಂಪ್ಲೀಟ್ ಆಗಿ ಈ ಪರ್ಸನ್ ಟ್ರಸ್ಟ್ ಮಾಡಬೇಡಿ ಅಂಡ್ ಏನು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೋಬೇಡಿ ಈ ಪರ್ಸನ್ ಬಗ್ಗೆ. ಪ್ರಾಬಬ್ಲಿ ಅಕ್ವೇರಿಯಸ್ ಜೋಡಿಯಾಕ್ಸ್ ಇನ್ ಕುಂಭರಾಶಿಯವರಾಗಿರ್ತಾರೆ ಅವರು, ಅಥವಾ ಮಕರ ರಾಶಿ, ವೃಷಭ ರಾಶಿ ಹಾಗೂ ಕನ್ಯಾ ರಾಶಿಯವರಾಗಿರ್ತಾರೆ. ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ, ಈ ಪರ್ಸನ್ ಇವಾಗ ಒಂದು ರಿಲೇಶನ್ಶಿಪ್ ಕಮಿಟ್ಮೆಂಟ್ ನೀವು ಹುಡುಕ್ತಾ ಇದ್ದೀರಾ ಅಂದ್ರೆ, ದಿಸ್ ಇಸ್ ರೆಡ್ ಫ್ಲಾಗ್. ಈ ಪರ್ಸನ್ ಗ್ರೀನ್ ಫ್ಲಾಗ್ ಅಲ್ಲ. ಬಿಕಾಸ್ ಇವಾಗ ಹೆಂಗೆ ಅಂತಂದ್ರೆ, ಇವ್ರು ಡೇ ಬೈ ಡೇ ಹೋಗ್ತಾ ಹೋಗ್ತಾ ನಿಮ್ಮ ಮೇಲೆ ಪಾಸಿಟಿವ್ನೆಸ್ ತೋರಿಸೋದು ಸ್ಟಾರ್ಟ್ ಆಗ್ಬೋದು. ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ ಅಂತ ಅವಾಗ ನಿಮಗೆ ಒಪಿನಿಯನ್ಸ್, ಅವರ ಒಂದು ಒಪಿನಿಯನ್ ಶೇರ್ ಮಾಡೋದು. ಆಮೇಲೆ ನೀವೇನಾದ್ರು ಒಂದು ವಿಷಯಗಳನ್ನ ಹೇಳಲಿಲ್ಲ ಅವ್ರಿಗೆ ಅಂದ್ರೆ, ಯಾಕೆ ನನಗೆ ಹೇಳಲಿಲ್ಲ ಅಂತ ಹೇಳೋದು. ಡೇ ಬೈ ಡೇ ಅವರಲ್ಲಿರೋ ಒಂದು ಪಾಸಿಟಿವ್ನೆಸ್ ನೀವು ನೋಡೋದಕ್ಕೆ ಶುರು ಮಾಡ್ಬೋದು. ಗ್ರೂಪ್ 1 ಬಿಟ್ ಆಫ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಯಾರು ಇದ್ದಾರೆ ಅಂದ್ರೆ, ಐ ಫೀಲ್ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಇವಾಗಲೇ ಕನ್ಕ್ಲೂಷನ್ಗೆ ಬರಬೇಡಿ. ಬಿಕಾಸ್ ಅಂತ ಒಂದು ಪೊಟೆನ್ಷಿಯಲ್ ವೈಬ್ ನಂಗೆ ಈ ಪರ್ಸನ್ ಕೊಡ್ತಾ ಇಲ್ಲ. ಸೊ ಎಸ್, ಗ್ರೂಪ್ 2 ಅವರಿಗೆ ವಾಟ್ಸ್ ಕಮಿಂಗ್ ನೆಕ್ಸ್ಟ್ ಇನ್ ಯುವರ್ ಲೈಫ್, ಏನಾಗ್ತದೆ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಏನ್ ಬರ್ತಾ ಇದೆ ಅಂತ ನೋಡೋಣ. ಐ ಡೋಂಟ್ ನೋ ನನ್ಗೆ ಯಾಕಿಷ್ಟು ರಿಪೀಟೆಡ್ ಕಾರ್ಡ್ಸ್ ನನ್ನ ಒಂದು ರೀಡಿಂಗ್ ಅಲ್ಲಿ ಬರ್ತಾ ಇದೆ ಅಂತ. ದೇರ್ ಈಸ್ 4 ಆಫ್ ಪೆಂಟಕಲ್ಸ್. ದಿಸ್ ಇಸ್ ಯು. ಐ ಫೀಲ್ ನೀವು ಒಂಥರ ಗ್ರೂಪ್ 1 ಯಾರೆಲ್ಲ ಇದ್ದೀರಾ, ಒಂಥರ ನಿಮ್ಮ ಹಾರ್ಟಿನ ಗೇಟ್ ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಯಾರು ಬರೋದ್ ಬೇಡ, ನಾನು ಒಬ್ಳೇ ಇರೋಣ. ಮೇ ಬಿ ನಿಮಗೆ ಅಷ್ಟೊಂದು ಕಂಫರ್ಟ್ ಫೀಲ್ ಯಾರು ಕೊಡ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ನೀವು ಕೂಡ ರೆಡಿ ಇಲ್ಲ. ಬಿಕಾಸ್ ನಿಮಗೂ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ ಎಕ್ಸ್ಪೆಕ್ಟೇಷನ್ಸ್ ನ ಯಾರು ಅಂತ ಒಂದು ಫುಲ್ಫಿಲ್ ಮಾಡೋರು ಬರ್ತಾ ಇಲ್ಲ ಅನ್ನೋ ಒಂದು ಥಾಟ್ ನಿಮ್ಮ ಮೈಂಡ್ ಅಲ್ಲಿ ಇದೆ. ಲುಕ್ ಇಟ್ ದಿಸ್ ಇಸ್ ಯು. ನಿಮ್ಮ ಫೀಲಿಂಗ್ಸ್ ನ ನೀವು ಪ್ರೊಟೆಕ್ಟ್ ಮಾಡ್ಕೊಂತಾ ಇದ್ದೀರಾ, ನಿಮ್ಮಲ್ಲಿರುವ ಒಂದಷ್ಟು ಸೀಕ್ರೆಟ್ಸ್ ನ ಪ್ರೊಟೆಕ್ಟ್ ಮಾಡ್ಕೊಂತಾ ಇದ್ದೀರಾ. ಐ ಫೀಲ್ ಈವನ್ ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಏನ್ ಓದ್ತಾ ಇದ್ದೀರಾ, ನಿಮ್ ಮನೆಯಲ್ಲಿದೆ, ಇದನ್ನ ಕೂಡ ನೀವು ಯಾರ ಜೊತೆ ಹೇಳ್ಕೊಂತ ಇಲ್ಲ. ಅಷ್ಟೊಂದು ಕಂಫರ್ಟ್ನೆಸ್ ಕೂಡ ಬರ್ತಾ ಇಲ್ಲ. ಐ ಫೀಲ್ ಯು ಆರ್ ನಾಟ್ ರೆಡಿ ಅಂತ, ಆತರ ಒಂದು ವೈಬ್ ಬರ್ತಾ ಇದೆ. ಐ ಫೀಲ್ ಯಾವುದೋ ಒಂದು ರಿಲೇಶನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು ಇನ್ ಜನರಲ್ ಆಗಿ, ಅದಕ್ಕೆ ರೆಡಿ ಆಗಿಲ್ಲ. ಬಿಕಾಸ್ ಮೇ ಬಿ ಬಿಕಾಸ್ ದೇರ್ ಇಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ
ಆಲ್ರೆಡಿ ಯಾರು ನಿಮ್ಮ ಲೈಫಲ್ಲಿ ಇದ್ದಾರೆ ಅಂದ್ರೆ ಇವ್ರನ್ನ ಎಷ್ಟಾಗತ್ತೆ ಅಷ್ಟು ಅವಾಯ್ಡ್ ಮಾಡಿ. ಬಿಕಾಸ್ ಮೇ ಬಿ ನಿಮಗೂ ಗೊತ್ತಿದೆ ಈ ಪರ್ಸನ್ ಇಂದ ನಿಮಗೆ ಯಾವುದೇ ರೀತಿಯಾದ ಗುಡ್ ವೈಬ್ಸ್ ಬರ್ತಾ ಇಲ್ಲ, ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಬಟ್ ಮೇ ಬಿ ನೀವು ಇರ್ಲಿ ನೋಡೋಣ ಏನಾಗುತ್ತೆ ಈ ತರ ನೀವು ಅನ್ಕೊಂಡಿದ್ದೀರಾ. ಬಟ್ ಐ ಫೀಲ್ ಡೇ ಬೈ ಡೇ ನೀವು ರಿಲೇಶನ್ಶಿಪ್ ಅಲ್ಲಿ ಹೋಪ್ಸ್ ಕಳ್ಕೊಂತ ಇದ್ದೀರಾ ಬಿಕಾಸ್ ಆಫ್ ದಿಸ್ ಪರ್ಸನ್. ಬಿಕಾಸ್ ಯಾರೋ ಒಬ್ರು ಇದಾರೆ, ನಾನು ಹೆಂಗೆ ಅಂತಾನೆ ಫೇಕ್ ಪ್ರಾಮಿಸಸ್ ಮಾಡ್ತಾ ಇದ್ದಾರೆ. ಏನೋ ನಾನು ಬರ್ತೀನಿ, ಆ ಒಂದು ಟೈಮಿಗೆ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ಹೊರಗೆ ಸುತ್ತೋಣ, ಹೊರಗೆ ಹೋಗೋಣ ಅಂತ ಹೇಳ್ತಾರೆ. ಬಟ್ ಯಾವಾಗ ಆ ಡೇಟ್ ಬರುತ್ತೆ, ಆ ಟೈಮ್ ಬರುತ್ತೆ, ಅವಾಗ ಈ ಪರ್ಸನ್ ತುಂಬಾ ಬ್ಯುಸಿ ಆಗೋದು. ಏನೋ ನಿಮಗೆ ಅಷ್ಟು ಟೈಮ್ ಕೊಡ್ತಾ ಇಲ್ಲ. ಅದೇ ಫ್ರೆಂಡ್ಸ್ಗಾದ್ರೆ ಟೈಮ್ ಕೊಡ್ತಾ ಇದ್ದಾರೆ. ಅದೇ ಅವರಿಗೆ ಬೇಕಾದಂತ ಒಂದು ಇಂಪಾರ್ಟೆಂಟ್ ಥಿಂಗ್ಸ್, ಅದೇನೇ ಆಗಿರ್ಬೋದು, ಅವರ ಹಾಬೀಸ್ ಆಗಿರ್ಬೋದು, ಅವರ ಒಂದು ಪ್ಯಾಷನ್ ಆಗಿರ್ಬೋದು, ಅದಕ್ಕೆಲ್ಲ ಟೈಮ್ ಕೊಡ್ತಾ ಇದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ನೀವು ಕೇಳಿರೋದಾಗಿರ್ಬೋದು, ಅದಕ್ಕೆ ನೀವು ಅವ್ರು ಟೈಮ್ ಕೊಡ್ತಾ ಇಲ್ಲ. ಯಾರೆಲ್ಲ ರಿಲೇಶನ್ಶಿಪ್ ಅಂಡ್ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಮೇ ಬಿ ಈ ಒಂದು ನೇಚರ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ ನಿಮ್ಮ ಪರ್ಸನ್ ಅಲ್ಲಿ. ಅಂದ್ರೆ ಯಾವಾಗ ಅವ್ರ ಫ್ರೆಂಡ್ಸಿಗೆ ಟೈಮ್ ಬೇಕು, ಯಾವಾಗ ಅವ್ರಿಗೆ ಏನ್ ಇಷ್ಟ ಇದೆ ಅದಕ್ಕೆ ಎಷ್ಟೇ ಕಷ್ಟ ಇದ್ರು ಟೈಮ್ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೇನೆ ಪ್ರಯಾರಿಟಿ ಕೊಡ್ತಾರೆ. ಬಟ್ ಅದೇ ನೀವು ಅಂತ ಬಂದಾಗ, ನಿಮಗ್ ಟೈಮ್ ಕೊಡೋದು ಅಂತ ಬಂದಾಗ, ನಿಮಗ್ ಏನೋ ಒಂದು ಏನಾದ್ರು ಪ್ಲಾನ್ಸ್ ಮಾಡೋದು, ಹೊರಗಡೆ ಹೋಗೋದು ಅಂತ ಆದಾಗ ಟೈಮ್ ಕೊಡ್ತಾ ಇಲ್ಲ. ಫೇಕ್ ಪ್ರಾಮಿಸಸ್ ಮಾಡ್ತಾ ಇದಾರೆ ಈ ಪರ್ಸನ್. ಟೈಮ್ ಪಾಸ್ ಮಾಡ್ತಾ ಇದಾರೆ. ಅಟ್ ದ ಸೇಮ್ ಟೈಮ್ ನೀವು ಅಲೋ ಮಾಡಿದಷ್ಟು ಹೆಂಗೆ ಅಂತಂದ್ರೆ, ಇವಾಗ ಒಂದು ಬುಟ್ಟಿಲಿ ಇವಾಗ ಹೆಂಗೆ ಅಂತಂದ್ರೆ ಒಂದು ಕೊಳ್ತೋಗಿರೋ ಹಣ್ಣು ಇರುತ್ತೆ. ಆ ಹಣ್ಣನ್ನ ಫಸ್ಟೇ ನಾವು ತೆಗೆದ್ ಬಿಡ್ಬೇಕು. ಇರ್ಲಿ ಒಂದೆರಡು ದಿನ ಇರ್ಲಿ, ಆಮೇಲೆ ತೆಗಿಯೋಣ, ಏನಾಗುತ್ತೆ ನೋಡೋಣ, ಹಂಗೆಲ್ಲ ಅನ್ಕೊಂಡಿಟ್ರೆ ಏನಾಗುತ್ತೆ, ಪಕ್ಕದ ಹಣ್ಣ ಹಾಳು ಮಾಡ್ತಾ ಬರುತ್ತೆ. ಈ ತರ ಆಗ್ತಾ ಇದೆ. ಐ ಫೀಲ್ ನಿಮ್ ಲೈಫಲ್ಲಿ ಯಾರೋ ಒಬ್ರು ಇದ್ದಾರೆ, ನಿಮಗೂ ಇವ್ರ ಬಗ್ಗೆ ಗೊತ್ತಿದೆ ಚೆನ್ನಾಗಿ. ಬಿಕಾಸ್ ನೀವು ಇವ್ರನ್ನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ತಾ ಇಲ್ಲ. ಬಟ್ ಅವ್ರನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಸಿಟೇಟ್ ಮಾಡ್ತಾ ಇದ್ದೀರಾ. 4 of Wands, ಐ ಫೀಲ್ ನಿಮಗೆ ತುಂಬಾ ಜನ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ ನೀವು. ಐ ಫೀಲ್ ಮ್ಯಾರೇಜ್, ಆಲ್ರೆಡಿ ಮದುವೆ ಆಗಿರೋ ಪಾಸಿಬಿಲಿಟೀಸ್ ಅಲ್ಲಿ ಇದೆ. ವಾಟ್ಸ್ ಕಮಿಂಗ್ ನೆಕ್ಸ್ಟ್, ಫೇಕ್ ರಿಲೇಶನ್ಶಿಪ್. ಬಿಕಾಸ್ 4 of Pentacles ಜೊತೆ 4 of Wands ಬಂದಿರೋದ್ರಿಂದ ಐ ಫೀಲ್ ಏನೋ ಇದ್ರಲ್ಲಿ, ಈ ಒಂದು ಮ್ಯಾರೇಜ್ ಅಥವಾ ಈ ಒಂದು ಕಮಿಟ್ಮೆಂಟ್ ಅಲ್ಲಿ ಅಥವಾ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಯು ಆರ್ ನಾಟ್ ಕಂಫರ್ಟಬಲ್. ಅಷ್ಟು ನಿಮಗೆ ಖುಷಿ ಆಗ್ತಾ ಇಲ್ಲ. ಅಡ್ಜಸ್ಟ್ ಮಾಡ್ಕೊತಾ ಇದ್ದೀರಾ ಈ ಒಂದು ರಿಲೇಶನ್ಶಿಪ್. ಮೇ ಬಿ ಫ್ಯಾಮಿಲಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀರಾ, ಮೇ ಬಿ ಯಾವುದೋ ಒಂದು ವಿಷಯಕ್ಕೋಸ್ಕರ ನೀವು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀರಾ. ಬಟ್ ಐ ಡೋಂಟ್ ಫೀಲ್ ಕಂಪ್ಲೀಟ್ಲಿ ನಿಮಗೆ ಇವ್ರ ಬಗ್ಗೆ ಕಂಫರ್ಟ್ನೆಸ್ ಬಂದಿದೆ, ಇವ್ರನ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಐ ಡೋಂಟ್ ಸಿ ದಟ್. ಅದನ್ನ ನಾನು ನೋಡ್ತಾ ಇಲ್ಲ. ಐ ಫೀಲ್ ಗ್ರೂಪ್ 1 ಎಷ್ಟೇ ನೀವು ಫೇಕ್ ಆಗಿ, ಎಷ್ಟೇ ನೀವು ಒಂದು ಚಾನ್ಸ್ ಕೊಡ್ತಾ ಇರ್ಬೋದು ಒಂದು ಪರ್ಸನ್ಗೆ ನಿಮ್ಮ ಲೈಫಲ್ಲಿ, ಈಗ ಸರಿ ಹೋಗ್ತಾರೆ. ನಾನು ಆಲ್ರೆಡಿ ಪಬ್ಲಿಕ್ ಮಾಡಿಬಿಟ್ಟಿದ್ದೀನಿ ರಿಲೇಶನ್ಶಿಪ್ನ, ಆಲ್ರೆಡಿ ನಾನು ಮದುವೆ ಆಗ್ಬಿಟ್ಟಿದ್ದೀನಿ, ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇದ್ದೀನಿ. ಬಟ್ ಅಡ್ಜಸ್ಟ್ ಆಗ್ತಾ ಇದ್ದೀರಾ ನೀವು? ಎಷ್ಟು ಅಡ್ಜಸ್ಟ್ ಆಗ್ತಾ ಇದ್ದೀರಾ? ಎಷ್ಟು ಅಡ್ಜಸ್ಟ್ ಆಗಬೇಕು ಅಂತ ಇದ್ದೀರಾ? ಐ ಹ್ಯಾವ್ ನೋ ಐಡಿಯಾ. ಬಟ್ ವೆರಿ ವಿಯರ್ಡ್. ನಿಮ್ಮ ಲೈಫಲ್ಲಿ ಇರುವ ಒಂದು ಪರ್ಸನ್, ಇರುವ ಒಂದು ಕನೆಕ್ಷನ್ ಬಗ್ಗೆ ಬರ್ತಾ ಇರೋದು. ಯು ಆರ್ ನಾಟ್ ಕಂಫರ್ಟಬಲ್. ಇದ್ರ ಬಗ್ಗೆ ಸಮಥಿಂಗ್ ಇಸ್ ರಾಂಗ್. ನಿಮಗೆ ಗೊತ್ತಿರುತ್ತೆ ಇದು. ವಾಟ್ ಯು ಡೋಂಟ್ ಸಿ ಕಮಿಂಗ್. ನೋಡೋಣ ಏನ್ರ ಬಗ್ಗೆ ನಿಮಗೆ ಇವಾಗ ಐಡಿಯಾ ಬೇಕು. ಗ್ರೂಪ್ 1, 9 of Wands, ತುಂಬಾ ಕಷ್ಟಪಡ್ತಾ ಇದ್ದೀರಾ. ಐ ಫೀಲ್ ಯಾರೋ ಒಬ್ರು ನಿಮ್ಮ ಲೈಫಲ್ಲಿ ಇದ್ದಾರೆ, ಅವರು ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇದ್ದಾರೆ. ನಿಮ್ಮ ಎನರ್ಜಿ ತುಂಬಾನೇ ಕೆಳಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಕಷ್ಟಪಡ್ತಾ ಇದ್ದೀರಾ. ಯು ಆರ್ ಹರ್ಟ್. ನಿಮಗೆ ಹರ್ಟ್ ಆಗಿದೆ. ಅದು ಫಿಸಿಕಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ಈ ಕನೆಕ್ಷನ್ ಇಂದ, ಪ್ರಾಬಬ್ಲಿ ಈ ರಿಲೇಶನ್ಶಿಪ್ ಇಂದ, ಈ ಒಂದು ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಇಂದ, ಈ ಒಂದು ಫ್ಯಾಮಿಲಿ ಒಪಿನಿಯನ್ಸ್ ಇಂದ ಹರ್ಟ್ ಆಗಿದೆ. ನೀವು ಕಷ್ಟಪಡ್ತಾ ಇದ್ದೀರಾ ಪರ್ಫೆಕ್ಟ್ ಆಗಿರೋದಕ್ಕೆ, ಆ ಡೆಡ್ ಲೈನ್ ನ ರೀಚ್ ಮಾಡೋದಕ್ಕೆ. ಇನ್ಫ್ಯಾಕ್ಟ್ ಒಂದು ಪರ್ಫೆಕ್ಟ್ ಪರ್ಸನ್ ಅಂತ ಪ್ರೂವ್ ಮಾಡೋದಕ್ಕೆ ತುಂಬಾನೇ ಕಷ್ಟಪಡ್ತಾ ಇದ್ದೀರಾ. ಬಟ್ ಐ ಫೀಲ್ ಗ್ರೂಪ್ 1, ನೀವು ಯಾವ ಒಂದು ಪ್ಲೇಸ್ ಅಲ್ಲಿ ಇದ್ದೀರಾ ಅಂದ್ರೆ, ಆ ಪ್ಲೇಸಲ್ಲಿರೋ ಜನರಿಗೆ ನಿಮ್ಮ ವ್ಯಾಲ್ಯೂನೇ ಗೊತ್ತಾಗ್ತಾ ಇಲ್ಲ. ತುಂಬಾ ಕಷ್ಟಪಡ್ತಾ ಇದ್ದೀರಾ ಎವ್ರಿ ಡೇ. ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ದಿ ಬೆಸ್ಟ್ ಅನ್ಸ್ಕೊಳ್ಳೋದಕ್ಕೆ. ಅಥವಾ ಓಕೆ,
ಮೇ ಬಿ ಈ ಒಂದು ಕಷ್ಟ ಎಂಡ್ ಆಗ್ಬೋದು, ಮೇ ಬಿ ನನಗೂ ಒಳ್ಳೆ ಟೈಮ್ ಬರ್ಬೋದು, ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ತುಂಬಾ ಕಷ್ಟಗಳನ್ನ ನೀವೇ ಸಹಿಸ್ಕೋತಾ ಇದ್ದೀರಾ. ಬಟ್ ನೋ, ಎಟ್ ದ ಎಂಡ್ ಆಫ್ ದ ಡೇ ಇಲ್ಲಿ ನಿಮಗೆ ಹರ್ಟ್ ಆಗ್ತಾ ಇದೆ. ನಿಮಗೆ ಹರ್ಟ್ ಮಾಡ್ಕೊಂಡು ಕೆಲವೊಂದಷ್ಟು ಜನ ಅದರಿಂದ ಅಡ್ವಾಂಟೇಜ್ ತಗೊಂತಾ ಇದ್ದಾರೆ. ನಿಮಗೆ ಹರ್ಟ್ ಮಾಡಿಬಿಟ್ಟು ಕೆಲವೊಂದೊಂದು ಜನ ಖುಷಿಲಿದ್ದಾರೆ. ಬಟ್ ಯು ಆರ್ ಬೀಯಿಂಗ್ ಹರ್ಟ್. ಐ ಫೀಲ್ ದೇರ್ ಇಸ್ ನ್ಯೂ ಆಪರ್ಚುನಿಟಿ ನಿಮ್ಮ ಕಡೆ ಬರ್ತಾ ಇದೆ, ಬಟ್ ನೀವು ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ಸಾರಿ, ದಿಸ್ ಯೂಸ್ ಟು ಬಿ ಲೈಕ್ ದಿಸ್. ಹೆಲ್ಪ್ ಸಿ, ಈ ಒಂದು ಪೇಜ್ ಆಫ್ ಕಪ್ಸ್ ಈ ಕಡೆ ಬರ್ತಾ ಇದೆ, ಬಟ್ ನೀವು ಈ ಕಡೆ ಎಲ್ಲೋ ನೋಡ್ತಾ ಇದ್ದೀರಾ, ಈ ಕಡೆ ನೋಡ್ತಾ ಇದ್ದೀರಾ. ದಿಸ್ ಇಸ್ ನಾಟ್ ವರ್ಕಿಂಗ್. ಆಲ್ರೆಡಿ ರಿಲೇಶನ್ಶಿಪ್ ಕನೆಕ್ಷನ್ ಅಥವಾ ಕಮಿಟ್ಮೆಂಟ್ ಅಲ್ಲಿ ಇರೋರಿಗೆ ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್. ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇತ್ತು ನಿಮ್ ಕಡೆಯಿಂದ. ಇವ್ರನ್ನ ಕನೆಕ್ಟ್ ಆಗೋದಕ್ಕೂ ಮುಂಚೆ ಫೇಕ್ ಪ್ರಾಮಿಸಸ್ ಮಾಡ್ತಾ ಇದಾರೆ. ಮಾಡಿದ್ರು ಕೂಡ ಅವ್ರನ್ನ ನಂಬ್ಕೊಂಡು ನೀವು ಒಂದ್ ಹೆಜ್ಜೆ ಮುಂದೆ ಇಟ್ರಿ, ಬಟ್ ಏನು ಯೂಸ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಮೇನ್ ಆಗಿ ಅನದರ್ ಥಿಂಗ್ ಈಸ್, ಐ ಫೀಲ್ ಗ್ರೂಪ್ 1 ಆ ಒಂದು ಫೇಕ್ ಪ್ರಾಮಿಸಸ್ ತುಂಬಾ ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇದೆ, ನಿಮ್ಮ ಹೋಪ್ಸ್ನ ಕಡಿಮೆ ಮಾಡ್ತಾ ಇದೆ. ನಿಮ್ಮಲ್ಲಿ ಇರೋ ಪಾಸಿಟಿವ್ ಥಾಟ್ಸ್ ಎಲ್ಲ ನೆಗೆಟಿವ್ ಥಾಟ್ಸ್ ಆಗ್ತಾ ಇದೆ. ಐ ಫೀಲ್ ದರ್ ಇಸ್ ಸಮ್ ಒನ್ ನಿಮಗೆ ಹೆಲ್ಪ್ಗೋಸ್ಕರ ಒಬ್ರು ಬರ್ತಾ ಇದ್ದಾರೆ. ನಿನ್ನ ಜೆನ್ಯೂನ್ ಆಗಿ ನಿಮ್ಮ ಬಗ್ಗೆ ಕನ್ಸರ್ನ್ ತೋರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಸ್ಕಾರ್ಪಿಯೋ, ವೃಶ್ಚಿಕ ರಾಶಿ, ಮೀನರಾಶಿ ಹಾಗೂ ಕಟಕ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಈ ಪರ್ಸನ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ಹೆಲ್ಪ್ ಬರ್ತಾ ಇದೆ, ಬಟ್ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ಐ ಡೋಂಟ್ ನೋ ಯಾಕೆ ನೀವು ಇಷ್ಟೊಂದು ಒಬ್ರಿಗೋಸ್ಕರ ಪರ್ಫೆಕ್ಟ್ ಆಗಿರೋದಕ್ಕೋಸ್ಕರ ಎಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಅಲ್ಟಿಮೇಟ್ಲಿ ಆ ಪರ್ಸನ್ ನಿಮ್ ಕಷ್ಟ ನೋಡ್ತಾನೆ ಇಲ್ಲ. ನೀವು ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ ಅದನ್ನ ನೋಡ್ತಾನೆ ಇಲ್ಲ ಅವರು. ಕಂಪ್ಲೀಟ್ಲಿ ಇಂಬ್ಯಾಲೆನ್ಸ್ ಸಿಚುವೇಶನ್. ವೈ? ಯಾಕೆ ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ? ಐ ಡೋಂಟ್ ನೋ, ಐ ಆಮ್ ನಾಟ್ ಗೆಟಿಂಗ್ ದಿಸ್. ನಿಮ್ಮ ಡ್ರೀಮ್ಸ್ ಏನು ಗೈಸ್? ಗ್ರೂಪ್ 1, ಐ ಗೆಸ್ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಬೇಕು. 5 years ಬ್ಯಾಕ್ ಹೋಗ್ಬಿಟ್ಟು ನಿಮ್ಗೋಸ್ಕರ ನೀವೇನ್ ಪ್ಲಾನ್ಸ್ ಮಾಡಿದ್ರಿ? ಆ ಲಾಂಗ್ ಟರ್ಮ್ ಪ್ಲಾನ್ಸ್ ಏನ್ ಮಾಡಿದ್ರಿ ನೀವು? ನಿಮ್ಗೋಸ್ಕರ ಒಂದಷ್ಟು ಪ್ಲಾನ್ಸ್ ಡೆಫಿನೆಟ್ಲಿ ಮಾಡಿದ್ರಿ, ರೈಟ್? ಅದೇನ್ ಮಾಡಿದ್ರಿ ನೀವು? ನೆನಪಿಸ್ಕೊಳ್ಳಿ. ಬಿಕಾಸ್ ಗಿವ್ ಅಪ್ ಮಾಡ್ಬಿಟ್ಟಿದ್ದೀರಾ ನೀವು ಅದನ್ನ. ಒನ್ ಪರ್ಸನ್ಗೋಸ್ಕರ, ಒನ್ ಕನೆಕ್ಷನ್ಗೋಸ್ಕರ ನಿಮ್ಮ ಒಂದಷ್ಟು ಕರಿಯರ್ ಪ್ಲಾನ್ಸ್, ಲುಕ್ ಎಟ್ ದಿಸ್ ಲಾಂಗ್ ಟರ್ಮ್ ಪ್ಲಾನ್ಸ್. ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಒಂದಷ್ಟು ಪ್ಲಾನ್ಸ್ ಮಾಡಿದ್ರಿ, ಒಂದ್ ಕಡೆ ಇನ್ವೆಸ್ಟ್ ಮಾಡಿದ್ರಿ, ಕಮಿಟ್ಮೆಂಟ್ ಮಾಡಿದ್ರಿ. ಅದೆಲ್ಲ ಎಲ್ಲಿ ಹೋಯ್ತು ಇವಾಗ? ನಿಮ್ಮ ಕರಿಯರ್ ಪ್ಲಾನ್ಸ್ ಆಗಿರ್ಬೋದು, ನಿಮ್ಮ ಸ್ಟಡೀಸ್ ಪ್ಲಾನ್ಸ್ ಆಗಿರ್ಬೋದು, ಅದೆಲ್ಲ ಎಲ್ಲೋಯ್ತು? ನೋ, ಐ ಗೆಸ್ ನೀವು 5 years ಬ್ಯಾಕ್ ನನ್ನ ಡೈರೆಕ್ಷನ್ ಹಿಂಗಿರ್ಬೇಕು ಅನ್ಕೊಂಡಿದ್ರಿ, ಬಟ್ ಯಾರೋ ಒಬ್ರು ಫೇಕ್ ಪರ್ಸನ್ಗೋಸ್ಕರ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡಿದ್ದೀರಾ. ಐ ಗೆಸ್ ನೌ ಇಸ್ ದ ಟೈಮ್. ಗೆಟ್ ಬ್ಯಾಕ್ ಟು ದ ಫಾರ್ಮ್. ನಾನಿದ್ ಸುಮ್ಮನೆ ಹೇಳ್ತಾ ಇಲ್ಲ. ಐ ಫೀಲ್ ಯಾರೋ ನಿಮ್ನ ಯೂಸ್ ಮಾಡ್ಕೊತಾ ಇದ್ದಾರೆ, ಯಾರೋ ನಿಮ್ನ ಅವರ ಒಂದು ಅಡ್ವಾಂಟೇಜ್ಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ವೆರಿ ಸ್ಟ್ರೇಂಜ್, ವೆರಿ 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 ಸ್ಟ್ರೇಂಜ್. ಬಟ್ ಎಸ್, ಗ್ರೂಪ್ 1, ಯು ನೀಡ್ ಟು ಹಿಯರ್ ದಿಸ್. ನಿಮಗೆ ಗೊತ್ತಿದೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಅಟ್ಲೀಸ್ಟ್ ಇವಾಗಾದ್ರೂ ನೀವು ನಿಮ್ಮ ವರ್ತ್ ಏನು, ನಿಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೋಬೇಕು. ಎಸ್. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಏನೋ ಕ್ಲಾರಿಟಿ ಸಿಕ್ಕಿದೆ ಅಂತ, ರೈಟ್? ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು, ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲ್ಲೋ, ಯಾರೆಲ್ಲ ಸೆಕೆಂಡ್ ಗ್ರೂಪ್ ಅಥವಾ ಗ್ರೂಪ್ 2ಗೆ ಬಿಲಾಂಗ್ ಆಗ್ತೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ ಅಟ್ ದಿಸ್ ಮೂಮೆಂಟ್. ಏನಾಗ್ತದೆ ನಿಮ್ಮ ಲೈಫಲ್ಲಿ, ಯಾವ್ದ್ರ ಬಗ್ಗೆ ನಿಮಗೆ ಮೆಸೇಜ್ ಬೇಕು, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಎಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಸೊ ಗ್ರೂಪ್ 2 ಅಂತ ಬಂದ ಕೂಡಲೇ ನಂಗೆ ಏನಾದರೂ ವಿಯರ್ಡ್ ಮೆಸೇಜಸ್ ತಲೆಗೆ ಬರ್ತಾ ಇರುತ್ತೆ. ಐ ಡೋಂಟ್ ನೋ ವೈ. ಏನಾದ್ರು ವಿಯರ್ಡ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ? ಲೆಟ್ ಮೀ ನೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರಿ ನಾನು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅಂತ. ಲೆಟ್ ಮೀ ಸಿ ಎಷ್ಟು ಜನದ್ದು ಥಾಟ್ಸ್ ಮ್ಯಾಚ್ ಆಗುತ್ತೆ.
ಸೊ obviously ನೀವು ಗ್ರೂಪ್ 2 ಸಿಮಿಲರ್ ಝೋಡಿಯಾಕ್ ಸೈನ್ಸ್ ಅವರೇ ಆಗಿರ್ತೀರಾ, ರೈಟ್? ದೇರ್ ಈಸ್ ಸನ್, ಬ್ಯೂಟಿಫುಲ್. ಗ್ರೂಪ್ 2 ಅಂತ ಬಂದ್ರೆ ನನಗೆ ಅದೇನೋ ಎನರ್ಜಿನೇ ಜಾಸ್ತಿ ಆಗ್ಬಿಡುತ್ತೆ. ವೋ, ಸ್ಟಾರ್ಟೆಡ್ ರೈನಿಂಗ್. ಆಲ್ ಆಫ್ ಅ ಸಡನ್ ಮಳೆ ಬರೋದಕ್ಕೆ ಶುರು ಆಯ್ತು. ಐ ಡೋಂಟ್ ನೋ, ನೀವು ಅದು ಕೇಳಿಸ್ಕೋಬಹುದಾ, ನಿಮಗೆ ಅದು ಕೇಳಿಸ್ತಾ ಇದೆಯಾ ಮಳೆ ಸೌಂಡು ಅಂತ? ಬಟ್ ಎಸ್, ಮಳೆ ಬರೋಕ್ಕೆ ಶುರು ಆಯ್ತು. ಮಳೆ ಬಂದ್ರೆ ಒಂಥರ ಪಾಸಿಟಿವ್ ಸೈನ್ ಅಂತೀವಿ ನಾವು. ಓಕೆ, ಸೊ ಲೆಟ್ಸ್ ಸಿ. ಸನ್ ಬಂದಿದೆ, ವೆರಿ ಪಾಸಿಟಿವ್, ವೆರಿ 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 ಪಾಸಿಟಿವ್. ಲುಕ್ ಎಟ್ ದಿಸ್, ಸನ್ ವಿತ್ ಹೈರೋಫೈಂಟ್, ಎರಡು ಕೂಡ ಮೇಜರ್ ಆರ್ಕಾನ. ಐ ಫೀಲ್ ಯಾರೆಲ್ಲ ಗ್ರೂಪ್ 2 ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಇಂಪಾರ್ಟೆಂಟ್ ಮೆಸೇಜ್. ಈ ಒಂದು ರೀಡಿಂಗ್ ನ ಕ್ಲಿಕ್ ಮಾಡಿದೀರಾ, ಅದರಲ್ಲೂ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದೀರಾ ಅಂದ್ರೆ ಐ ಫೀಲ್ ವೆರಿ 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 ಇಂಪಾರ್ಟೆಂಟ್ ಮೆಸೇಜ್ ನ ನೀವು ಮಿಸ್ ಮಾಡ್ಕೊಂತಾ ಇದ್ರಿ. ಇನ್ಫ್ಯಾಕ್ಟ್ ಇದನ್ನ ನೋಡ್ಲಿಲ್ಲ ಅಂದ್ರೆ ಐ ಫೀಲ್ ನಿಮ್ಮ ಲೈಫ್ ಅಲ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಹೈರೋಫೈಂಟ್ ಬಂದಾಗೆಲ್ಲ ಒಂದು ಮದ್ವೆ, ಕಮಿಟ್ಮೆಂಟ್, ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಮೋರ್ ಓವರ್ ಸೀರಿಯಸ್ ರಿಲೇಶನ್ಶಿಪ್ ಬಗ್ಗೆ ತೋರಿಸುತ್ತೆ, ಹೇಳುತ್ತೆ. ಅಂಡ್ ಸನ್ ಅಂದ್ರೆ ಹ್ಯಾಪಿನೆಸ್, ಸನ್ ಅಂದ್ರೆ ಪಾಸಿಟಿವಿಟಿ, ಸನ್ ಅಂತ ಅಂದ್ರೆ ವೆರಿ 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 ಎಕ್ಸೈಟಿಂಗ್ ಮೆಸೇಜ್, ರೈಟ್? ಸೊ ಐ ಫೀಲ್ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ನೀವು ಒಂದು ವೆರಿ ವೆರಿ ರಿಯಲ್ ಪರ್ಸನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ರಿಯಲ್ ಕನೆಕ್ಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಇಟ್ಸ್ ಮೋರ್ ಲೈಕ್ ಡೆಸ್ಟಿನ್ಡ್ ಅಂತಾನೆ ಹೇಳ್ಬೋದು, ನಿಮ್ಮ ಡೆಸ್ಟಿನಿಲಿ ಇತ್ತು ಅಂತಾನೆ ಹೇಳ್ಬೋದು. ಬಿಕಾಸ್ ದಿಸ್ ಇಸ್ ಟ್ರೆಡಿಷನಲ್ ಸೆಟಪ್. ಇದು ಈ ಒಂದು ಕಾರ್ಡ್ನ ನೋಡ್ಬೋದು, ಯಾರೋ ಇವ್ರಿಗೆ ಮದ್ವೆ ಮಾಡಿಸ್ತಾ ಇರೋದು, ಲೈಕ್ ದೇರ್ ಇಸ್ ಸಮ್ ಒನ್ ಮದ್ವೆ ಮಾಡಿಸ್ತಾ ಇರೋದು ಟ್ರೆಡಿಷನಲಿ. ಅಂಡ್ ದಿಸ್ ಇಸ್, ಇದೆಲ್ಲ ಮ್ಯಾರೇಜ್ ಕಾರ್ಡ್ ಅಲ್ಲಿ ಬಂದ್ರೆ ಬೇಬಿ ಕನ್ಸೀವ್ ಮಾಡೋದ್ರ ಬಗ್ಗೆ ಹೇಳುತ್ತೆ. ಇನ್ ಕೇಸ್ ಆಲ್ರೆಡಿ ಮ್ಯಾರೇಜ್ ಆಗಿರೋರು, ಇನ್ಫ್ಯಾಕ್ಟ್ ಏನಾದ್ರು ನೀವು ನ್ಯೂ ಮೆಂಬರ್ ಫ್ಯಾಮಿಲಿಲಿ ಆಡ್ ಆನ್ ಆಗಬೇಕು ಅಂದ್ರೆ, ಬೇಬೀಸ್ ಬಗ್ಗೆ ಪ್ಲಾನ್ ಈ ತರ ಎಲ್ಲ ಮಾಡ್ತಾ ಇದ್ರಿ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್, ಒಂದು ಪಾಸಿಟಿವಿಟಿ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ. ಐ ಡೋಂಟ್ ನೋ, ಐ ಫೀಲ್ ಲೈಕ್ ಆಲ್ರೆಡಿ ಯಾರೆಲ್ಲ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಏನಾದ್ರೂ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಬಿಟ್ಟು ಏನಾದ್ರೂ ಒಂದು ಹೊಸದನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಇತ್ತಲ್ವಾ, ಬಿಸ್ನೆಸ್ ಆಗಿರ್ಬೋದು, ಒಟ್ಟಿಗೆ ಕೆಲಸ ಮಾಡಿ ಏನಾದ್ರೂ ಒಂದು ಹೊಸದು ಮನೆಗೋಸ್ಕರ ತಗೋಬರೋದು, ಅದು ವೆಹಿಕಲ್ ಆಗಿರ್ಬೋದು, ಹೊಸ ಮನೆ. ಐ ಫೀಲ್ ಇನ್ಫ್ಯಾಕ್ಟ್ ಆಲ್ರೆಡಿ ಮ್ಯಾರಿಡ್ ಅಥವಾ ಕಮಿಟ್ಮೆಂಟ್ ಅಲ್ಲಿ ಇರೋರು ಏನಾದ್ರೂ ಒಂದು ಪ್ಲಾನ್ ಮಾಡಿದೀರಾ ಅಂದ್ರೆ, ಒಟ್ಟಿಗೆ ಇರೋದು, ಲಿವ್ ಇನ್ ಅಲ್ಲಿರೋದು, ಮನೆ ಮಾಡ್ಕೊಳ್ಳೋದು, ಯಾರೊಬ್ರು ಹೊಸ ಕೆಲ್ಸಕ್ಕೆ ಟ್ರೈ ಮಾಡೋದು, ಮುಂಚೆನೆ ಹೇಳ್ದಂಗೆ ಫ್ಯಾಮಿಲಿ ಪ್ಲಾನಿಂಗ್, ಮನೆಗೆ ಏನೋ ಒಂದು ಹೊಸ ತರೋದು, ಈ ತರ ಆಡ್ ಆನ್ ಆಗೋದನ್ನ ನೋಡ್ತಾ ಇದೀನಿ. ಅಂದ್ರೆ ನಿಮ್ಮ ಈ ಒಂದು ಹ್ಯಾಪಿನೆಸ್ಗೆ ಸ್ಟಿಲ್ ಮೋರ್ ಹ್ಯಾಪಿನೆಸ್ ಆಡ್ ಆನ್ ಆಗೋದು. ಬಿಕಾಸ್ ಗ್ರೂಪ್ 2 ಮೇನ್ ಆಗಿ ನಾನು ಅಪ್ರಿಶಿಯೇಟ್ ಮಾಡ್ಬೇಕು ನಿಮಗೆ. ಬಿಕಾಸ್ ಎಟ್ ಎನಿ ಮೂಮೆಂಟ್ ನೀವು ಶಾರ್ಟ್ ಕಟ್ ತಗೊಂಡ್ಲಿಲ್ಲ ನಿಮ್ಮ ಲೈಫಲ್ಲಿ. ಫಾರ್ ಅನ್ ಎಕ್ಸಾಂಪಲ್, ಜಸ್ಟ್ ಬಿಕಾಸ್ ನಿಮ್ಮ ಫ್ರೆಂಡ್ಸ್ ಎಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ನಾನು ರಿಲೇಶನ್ಶಿಪ್ ಅಲ್ಲಿ ಇರಬೇಕು, ನೋಡು ಅವ್ರು ಯಾವಾಗ್ಲೂ ಫೋನಲ್ಲಿ ಇರ್ತಾರೆ, ಪ್ರಾಬಬ್ಲಿ ಚಂದ ಅದು ಮಾತಾಡ್ತಾ ಇರೋದು, ಚಂದ ನನ್ನ ಲೈಫಲ್ಲಿ ಯಾರು ಕೇರಿಂಗ್, ನನ್ನ ಕೇರ್ ಮಾಡೋರು ಇದ್ದಾರೆ ಅಂದ್ರೆ ಚಂದ. ಮೇ ಬಿ ಲವ್ ಅಂದ್ರೆ ಎಕ್ಸೈಟ್ಮೆಂಟ್ ಆಗಿರುತ್ತೆ. ಈ ತರ ಎಲ್ಲ ಎಕ್ಸೈಟ್ಮೆಂಟ್ ಆಗಿ ಮಾಡ್ಕೊಂಡು ಶಾರ್ಟ್ ಕಟ್ ತಗೊಂಡು ನೀವು ಯಾವತ್ತೂ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಲಿಲ್ಲ. ನೀವೊಂದು ರೈಟ್ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ರು ಪ್ರಾಬಬ್ಲಿ. ಬಿಕಾಸ್ ನಿಮಗ್ ಗೊತ್ತು, ಲವ್ ಅಂತ ಅಂದ್ರೆ, ರಿಲೇಶನ್ಶಿಪ್ ಅಂತ ಅಂದ್ರೆ ಯಾವ ತರ ಒಂದು ಪರ್ಸನ್ ಬೇಕು, ನಿಮ್ಮ ಒಂದು ಪರ್ಸನಾಲಿಟಿಗೆ ಮ್ಯಾಚ್ ಆಗುವಂತ ಪರ್ಸನ್ ಬೇಕು. ಎಟ್ ದ ಸೇಮ್ ಟೈಮ್ ನೀವ್ ಈ ತರ ಪರ್ಸನ್ ಇದ್ರೆ ಮಾತ್ರ ನಾನು ರಿಲೇಶನ್ಶಿಪ್ ಅಲ್ಲಿ ಇರ್ಬಹುದು, ಇಲ್ಲ ಅಂದ್ರೆ ಆಗಲ್ಲ ಅಂತ ನಿಮಗ್ ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅಂಡ್ ಎಟ್ ದ ಸೇಮ್ ಟೈಮ್ ನೀವ್ ಯಾವ್ದೇ ರೀತಿ ಶಾರ್ಟ್ ಕಟ್ ತಗೊಂಡ್ಲಿಲ್ಲ. ಅಂದ್ರೆ ಫಸ್ಟ್ ನಾನು ಲವ್ ಲೈಫ್ ನ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಆಮೇಲೆ ನಾನು ಕರಿಯರ್, ಆ ತರ ಮಾಡ್ಲಿಲ್ಲ ನೀವು. ಆ ಟೈಮಲ್ಲಿ ಏನೇನ್ ಇಂಪಾರ್ಟೆಂಟ್, ಯಾವ ಟೈಮಲ್ಲಿ ಸ್ಟಡೀಸ್ ಇಂಪಾರ್ಟೆಂಟು, ಯಾವ ಟೈಮಲ್ಲಿ ದುಡ್ಡು ಮಾಡೋದು ಇಂಪಾರ್ಟೆಂಟು, ಯಾವ ಟೈಮಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸಿಗೆ ಇಂಪಾರ್ಟೆಂಟ್ ಕೊಡೋದು ಇಂಪಾರ್ಟೆಂಟು, ಅದೆಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊ ಬಂದ್ರಿ. ಅಂಡ್ ಹಿಯರ್ ಯು ಗೋ. ಬಿಕಾಸ್ ಒಂದು ರೈಟ್ ಪಾತಿಗೆ ಬಂದಾಗ ನಿಮ್ಮ ವ್ಯಾಲ್ಯೂಸಿಗೆ ಮ್ಯಾಚ್ ಆಗುವಂತ ಪರ್ಸನ್ ನೀವು ಮೀಟ್ ಆಗಿದ್ದೀರಾ. ಇನ್ಫ್ಯಾಕ್ಟ್ ನೀವು ಸಿಂಗಲ್ ಆಗಿದ್ದೀರಾ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್. ವಿತ್ ಇನ್ ನೆಕ್ಸ್ಟ್ 4 weeks ಅಲ್ಲಿ ನೀವು ಈ ಪರ್ಸನ್ ಮೀಟ್ ಆಗ್ತೀರಾ. ಥ್ರೂ ಫ್ಯಾಮಿಲಿ ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ. ನಿಮ್ಮ ವ್ಯಾಲ್ಯೂಸ್ ಇವರ ವ್ಯಾಲ್ಯೂಸ್ ತುಂಬಾನೇ ಸಿಮಿಲರ್ ಆಗಿರುತ್ತೆ. ಫಾರ್ ಅನ್ ಎಕ್ಸಾಂಪಲ್, ನೀವು ಬುಕ್ ಓದ್ತೀರಾ ತುಂಬಾ ಅನ್ನೋದಾದ್ರೆ, ಈ ಪರ್ಸನ್ ಕೂಡ ತುಂಬಾ ಬುಕ್ ಓದ್ತಾರೆ, ಅಥವಾ ಅಟ್ಲೀಸ್ಟ್ ಅವ್ರು ಅದಕ್ಕೊಂದು ವ್ಯಾಲ್ಯೂ ಕೊಡ್ತಾರೆ. ಓಕೆ, ಈ ಪರ್ಸನ್ ಬುಕ್ ಓದ್ತಾ ಇದ್ದಾರೆ, ಐ ಲವ್ ಇಟ್. ನನ್ ಕೈಲಾಗಲ್ಲ ಬಟ್ ಸ್ಟಿಲ್ ಐ ಲವ್ ಇಟ್, ನಾನು ಅವ್ರಿಗೆ ಎಂಕರೇಜ್ ಮಾಡ್ತೀನಿ. ಸೊ ಈ ತರ
ಒಬ್ಬೊಬ್ರು ಅಯ್ಯೋ ಇಂಥ ಬೋರಿಂಗ್ ಬುಕ್ ಓದ್ತಾ ಇದ್ದಾರೆ, ಆ ಥರ ಇರಲ್ಲ. ಇಟ್ಸ್ ಮೋರ್ ಲೈಕ್ ಅವ್ರಿಗೆ ನಿಮ್ಮ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಎಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಅವ್ರದ್ದೇನೋ ಒಂದು ಹೊಸ ಹಾಬಿ ಇದೆ ಅಂದ್ರೆ ನೀವು ಅದನ್ನ ಕಂಪ್ಲೇಂಟ್ ಮಾಡ್ಕೊಂಡು ಕೂರಲ್ಲ. ಇದೆಂತ ಇದು, ಇದನ್ನೆಲ್ಲ ಮಾಡ್ತಾರಾ, ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ತಾರಾ, ಇದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡ್ತಾರಾ, ಸೊ ಈ ಥರ ನೀವು ಕಂಪ್ಲೇಂಟ್ ಮಾಡ್ಕೊಂಡು ಕೂರಲ್ಲ. ಐ ಫೀಲ್ ಥಾಟ್ ಪ್ರೊಸೆಸ್ ತುಂಬಾನೇ ಮ್ಯಾಚ್ ಆಗುತ್ತೆ ಬಿಕಾಸ್ ಆಫ್ ಸಮ್ ಬ್ಯಾಕ್ಗ್ರೌಂಡ್, ಸಿಮಿಲರ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ, ಸೇಮ್ ಕ್ಯಾಸ್ಟ್ ಆಗಿರೋ ಪಾಸಿಬಿಲಿಟಿ ಇದೆ. ಇನ್ಫ್ಯಾಕ್ಟ್ ಸ್ಟಡೀಸ್, I don't know, it was like okay. ಏನಾದ್ರು ಮಾತಾಡ್ತಿರ್ಬೇಕಾದ್ರೆ, ಏನಾದ್ರು ಹೇಳ್ಬೇಕಾದ್ರೆ ಯಾರು ಸ್ನೀಸ್ ಮಾಡಿದ್ರೆ ಅಂದ್ರೆ ಅಕ್ಷಿ ಮಾಡಿದ್ರೆ ಇಟ್ಸ್ ಅ ಪಾಸಿಟಿವ್ ಸೈನ್, ಹಾಗೆ ಆಗುತ್ತೆ ಅಂತ. ಇಟ್ ವಾಸ್ ಹಾರಿಬಲ್, ಆದರೆ ಯಾರದು ಅಂತ ಗೊತ್ತಿಲ್ಲ. ಓಕೆ, ಸೊ ಎಸ್, ವೆರಿ 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 ಪಾಸಿಟಿವ್ ಮೆಸೇಜಸ್ ಬಂದಿದೆ. ಲೆಟ್ ಮೀ ಪುಲ್ ಸಮ್ ಮೋರ್ ಕಾರ್ಡ್ಸ್ನ ಪುಲ್ ಮಾಡೋಣ ನಿಮಗೋಸ್ಕರ. ನಿಮ್ಮ ಫ್ಯೂಚರ್, ವಾಟ್ಸ್ ದೇರ್? ಸೆವೆನ್ ಆಫ್ ವಾಂಡ್ಸ್. ಮೇ ಬಿ ಸಮ್ ಫೈಟ್ ಮಾಡೋದು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮಗೆ ಏನು ಬೇಕು ಅದನ್ನ ಉಳಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಇವಾಗ ಏನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಫ್ಯೂಚರಲ್ಲಿ ಲೈಟ್ನಿಂಗ್ ಆಗ್ತಾ ಇದೆ. ಓಕೆ, ನಾನು ರೀಡಿಂಗ್ ಮಾಡ್ಬೇಕಾದ್ರೆ ಏನೇನೆಲ್ಲ ಆಗ್ತಾ ಇರುತ್ತೆ ಅಲ್ವಾ. ಓಕೆ, ಸೊ ಮೇಯ್ನಾಗಿ ಏನು ನೋಡ್ತಾ ಇದ್ದೀನಿ, ಫ್ಯೂಚರಲ್ಲಿ ನೀವು ಇಲ್ಲಿವರೆಗೂ ಏನು ಮಾಡ್ಕೊಂಡು ಬಂದಿದ್ದೀರಾ, ಇಲ್ಲಿವರೆಗೂ ಏನು ಗಳಿಸಿದ್ದೀರಾ, ಅದನ್ನ ಪ್ರೊಟೆಕ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ದ ಥಿಂಗ್ ಈಸ್, ನೀವು ಇಷ್ಟಪಡುವಂಥ ಒಂದು ಪರ್ಸನ್ಗೋಸ್ಕರ ಫೈಟ್ ಮಾಡೋದು, ನೀವು ವರ್ಕ್ ಮಾಡ್ತಾ ಇರೋದನ್ನ ಉಳಿಸ್ಕೋಬೇಕು ಅಂತ ಫೈಟ್ ಮಾಡೋದು. ತುಂಬ ಜನ ಕಾಂಪಿಟೇಷನ್ ಜಾಸ್ತಿ ಆಗೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ಇಟ್ಸ್ ಮೋರ್ ಲೈಕ್ ನೀವು ನಿಮ್ಮ ಲೈಫಲ್ಲಿ ಎಲ್ಲ ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರ, ಬಟ್ ಜನರು ಇದ್ದೇ ಇರ್ತಾರೆ, ಅವ್ರು ತುಂಬ ಮುಂದೆ ಹೋಗ್ತಾ ಇದ್ದಾರೆ, ನಾನು ಅವ್ರನ್ನ ಸ್ವಲ್ಪ ಎಳಿಯೋಣ, ಈ ಏಡಿಗಳ ಥರ ಅವ್ರು ಹೋಗಬಾರ್ದು, ನಾನು ಹೋಗ್ಬಾರ್ದು ಅಂದರೆ ಅವರು ಹೋಗಬಾರ್ದು, ಈ ಥರ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಮೋರ್ ಲೈಕ್ ನಿಮ್ಮ ಲೈಫಲ್ಲಿ ಏನು ನೀವು ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ರಿ ಅದನ್ನ ಹಾಳು ಮಾಡೋದಕ್ಕೋಸ್ಕರ ಅಥವಾ ನಿಮ್ಮಿಂದ ಕಿತ್ಕೊಳ್ಳೋದಕ್ಕೋಸ್ಕರ ಕೆಲವೊಬ್ಬೊಬ್ರು ಬರೋದನ್ನ ನೋಡ್ತಾ ಇದ್ದೀನಿ, ಟ್ರೈ ಮಾಡೋದನ್ನ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮ್ಮ ನೇಮ್ ಆ್ಯಂಡ್ ಫೇಮ್. ಸೊ ಇನ್ಫ್ಯಾಕ್ಟ್ ಯಾರ್ದೆಲ್ಲ ಜಾಬ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ನಂಬರ್ಸ್, ಒಂದಷ್ಟು ಜನ ಫೇಮ್ ಆಗಿರ್ಬೋದು ಆಫೀಸಲ್ಲಿ ಅಥವಾ ನಿಮ್ಮ ವರ್ಕ್ ಎನ್ವಿರಾನ್ಮೆಂಟಲ್ಲಿ ಏನ್ ನೀವು ಗಳಿಸಿರ್ತೀರ ನೇಮ್ ಆ್ಯಂಡ್ ಫೇಮ್, ಅದನ್ನ ಕೆಲವೊಬ್ಬೊಬ್ರು ಹುರ್ಕೊಂಡು ಅದನ್ನ ನಿಮ್ಮಿಂದ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ನಿಮ್ಮಲ್ಲಿ ಏನ್ ಬೆಸ್ಟ್ ಥಿಂಗ್ಸ್ ಇದೆ, ಏನ್ ಅಚೀವ್ ಮಾಡಿರ್ತೀರ ಅದನ್ನೆಲ್ಲ ನೋಡಿ ಕೆಲವೊಬ್ಬೊಬ್ರು ಅದನ್ನ ತಡ್ಕೊಳಕ್ ಆಗ್ದಾನೆ ನನಗೂ ಬೇಕು, ನಾನು ಅದನ್ನ ಗಳಿಸ್ಬೇಕು, ನಾನು ಅಷ್ಟು ಅಚೀವ್ ಮಾಡಬೇಕು, ಸೊ ಈ ತರ ಮಾಡೋದನ್ನ ನೋಡ್ತಾ ಇದ್ದೀನಿ. ಐ ಫೀಲ್ ನೆಕ್ಸ್ಟ್ ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ ಡಸಂಟ್ ಮ್ಯಾಟರ್, ಇವತ್ತಿನ ನೆಕ್ಸ್ಟ್ 3-4 ವೀಕ್ಸ್, 2 to 3 ವೀಕ್ಸ್ ಅಲ್ಲೇನೆ ಅಷ್ಟೇ, ಇಟ್ಸ್ ಮೋರ್ ಲೈಕ್ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಡೋಂಟ್ ಟೇಕ್ ಯೋರ್ ಲೈಫ್ ಫಾರ್ ಗ್ರಾಂಟೆಡ್. ಜಸ್ಟ್ ಬಿಕಾಸ್ ಪ್ರೆಸೆಂಟ್ ಮೂಮೆಂಟಲ್ಲಿ ಎಲ್ಲದು ಸರಿ ಆಗ್ತಾ ಇರ್ಬೋದು, ಪ್ರೆಸೆಂಟ್ ಮೂಮೆಂಟಲ್ಲಿ ಒಂದಷ್ಟು ಆಪರ್ಚುನಿಟೀಸ್ ಬರ್ತಾ ಇರ್ಬೋದು ನಿಮಗೆ. ಜಸ್ಟ್ ಬಿಕಾಸ್ ಅದು ಬರ್ತಾ ಇದೆ, ನಾನು ಸೆಟ್ಲ್, ನಾನು ನನ್ನ ಲೈಫಲ್ಲಿ, ಈ ಥರ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಗ್ರೂಪ್ 2 ಇಫ್ ಪಾಸಿಬಲ್ ಇನ್ನೂ ನೀವು ಆಕ್ಟಿವ್ ಆಗಬೇಕು, ಇನ್ನೂ ನೀವು ಹೆಚ್ಚು ಬೆಳಿಬೇಕು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇಟ್ಸ್ ವೆರಿ ಕಾಮನ್, ನಾವು ಬೆಳೀತಾ ಬೆಳೀತಾ ನಮಗೆ ಎನಿಮೀಸ್ ಬರೋದು, ಬೆಳೀತಾ ಬೆಳೀತಾ ನಮ್ಮ ಶತ್ರುಗಳು ಬೆಳ್ಕೊಂಡು ಹೋಗೋದು, ಇಟ್ಸ್ ವೆರಿ 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 ನಾರ್ಮಲ್. ಹಂಗಂತ ಲೈಫ್ನ ಬಿಟ್ಬಿಡ್ಬೇಡಿ. ಏನು ಆಲ್ರೆಡಿ ಗಳಿಸಿರೋದನ್ನ ಇಲ್ಲ ನನಗೆ ಅದನ್ನ ಸೇವ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಷ್ಟೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಐ ಫೀಲ್ ನಿಮ್ದು ಏನು ಪ್ಲ್ಯಾನ್ ಇದೆ ಅದಕ್ಕೆ ಸ್ಟಿಕ್ ಆನ್ ಆಗಿ. ದಾರಿ ಮಧ್ಯದಲ್ಲಿ ಕಲ್ ಸಿಗೋದು ಇಟ್ಸ್ ವೆರಿ ನಾರ್ಮಲ್, ಅದನ್ನ ಒಡ್ಕೊಂಡು ಅಥವಾ ದಾಟ್ಕೊಂಡು ಮುಂದೆ ಹೋಗೋದನ್ನ ಅದ್ರ ಬಗ್ಗೆ ಯೋಚನೆ ಮಾಡಿ. ಇನ್ಫ್ಯಾಕ್ಟ್ ಇನ್ ಕೇಸ್ ನೀವೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದ್ರೆ, ಒಬ್ರು ಇರ್ತಾರೆ ತಿಂದಿದ್ದು ಮಾಡಿದ್ದು ಹೋಗಿದ್ದು ಎಲ್ಲದನ್ನು ಪೋಸ್ಟ್ ಮಾಡ್ತಾರೆ. ಐ ನೋ, ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀರಾ, ಈ ಒಂದು ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ ಸ್ಟ್ರಗಲ್ ನಿಮಗೇನೆ ಗೊತ್ತಿರೋದು, ನೀವೆಷ್ಟು ಕಾದಿದ್ದೀರಾ. ಎಸ್ಪೆಷಲಿ ಇಲ್ಲಿ ಹೈರೋಫ್ಯಾಂಟ್ ಬಂದಿರೋದ್ರಿಂದ ತುಂಬಾನೇ ಪೇಷನ್ಸ್ ಇದೆ ನಿಮಗೆ ಗ್ರೂಪ್ 2. ಅದಕ್ಕೆ ನಾನು ಹೇಳಿದ್ದು ನಿಮಗೆ ನಾನು ಅಪ್ರಿಷಿಯೇಟ್ ಮಾಡಬೇಕು ಅಂತ, ಬಿಕಾಸ್ ಪೇಷನ್ಸ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿ ಇದೆ ನಿಮಗೆ. ಅವ್ರು ಯಾರೋ ಮಾಡಿದ್ರು ಅಂತ ಅದನ್ನೇ ನೀವು ಮಾಡಕ್ ಹೋಗ್ಲಿಲ್ಲ, ಬಿಕಾಸ್ ನೀವು ಯಾವಾಗ್ಲಿದ್ರು ನಿಮ್ಮ ವ್ಯಾಲ್ಯೂಸಿಗೆ ನೀವು ಸ್ಟಿಕ್ ಆನ್ ಆಗಿದ್ರಿ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಟಾಟಾ ಕನ್ಸಲ್ಟೆನ್ಸಿ ಕಂಪನಿ, ಯಾರಿಗೆ ಗೊತ್ತಿಲ್ಲ, ರತನ್ ಟಾಟಾ ದಿ ಫೇಮಸ್, ರೈಟ್, ಫಾರ್ಮರ್ ಟಾಟಾ ಕಂಪನಿ ಓನರ್, ರೈಟ್.
ಸೊ ದ ಥಿಂಗ್ ಈಸ್, ಅವ್ರು ಎಷ್ಟೇ ಬೆಳೆದ್ರು ಅವರ ವ್ಯಾಲ್ಯೂಸ್ ಅವ್ರಿಗೆ ಮರ್ತೋಗ್ಲಿಲ್ಲ. ಅವ್ರು ಎಷ್ಟೇ ಬೆಳೆದ್ರು ಅವ್ರ ವ್ಯಾಲ್ಯೂಸ್ ಸ್ಟಿಕ್ ಆನ್ ಆಗಿದ್ರು. ಅವ್ರ ಕಂಪನಿ ಬೆಳೆಸ್ಬೇಕಾದ್ರೆ ಆ ವ್ಯಾಲ್ಯೂಸ್ ಏನೆಲ್ಲ ಇತ್ತು, ಎಂಪ್ಲಾಯರ್ಸಿಗೆ ಇಷ್ಟೆಲ್ಲ ನಾವು ಸೆಕ್ಯೂರಿಟಿ ಕೊಡಬೇಕು, ಎಂಪ್ಲಾಯರ್ಸ್ ಗ್ರೋತ್ ಮೇಲೂ ನಾವು ಫೋಕಸ್ ಮಾಡಬೇಕು. ಸೊ ಇದೆಲ್ಲ ವ್ಯಾಲ್ಯೂಸ್ ಕೆಲವೊಂದೊಂದು ಕಂಪನಿಗಳು ಬೆಳೀತಾ ಬೆಳೀತಾ ಮರ್ತೋಗ್ತಾ ಬರುತ್ತೆ. ಬಟ್ ಈ ಒಂದು ಟಾಟಾ ಕಂಪನಿ, ಟಾಟಾ ಗ್ರೂಪ್ಸ್ ಅವರ ವ್ಯಾಲ್ಯೂಸ್ನ ಯಾವತ್ತೂ ಮರ್ತಿಲ್ಲ. ಆ್ಯಂಡ್ ಟ್ರಸ್ಟ್ ಮೀ ಗೈಸ್, ಯಾವಾಗ ನೀವು ವ್ಯಾಲ್ಯೂಸಿಗೆ, ನಿಮ್ಮ ವ್ಯಾಲ್ಯೂಸಿಗೆ ಸ್ಟಿಕ್ ಆನ್ ಆಗ್ತೀರಾ, ನೀವು ಗೆದ್ರಿ ಅನ್ಕೊಳ್ಳಿ. ಎಂಥ ಸಿಚುವೇಶನ್ ಆಗಿರ್ಬೋದು, ಎಂಥ ರಿಚ್ ಆಗಿರ್ಬೋದು, ಎಷ್ಟೇ ದುಡ್ಡು ಬರ್ಬೋದು, ಎಷ್ಟೇ ಫೇಮ್ ಬರ್ಬೋದು, ಆದರೆ ಯಾವಾಗ ನಿಮ್ಮ ವ್ಯಾಲ್ಯೂಸಿಗೆ ನೀವು ಸ್ಟಿಕ್ ಆನ್ ಆಗ್ತೀರಾ ಅಲ್ವಾ, ದಟ್ ಈಸ್ ಇಟ್. ಯಾರು ನಿಮ್ಮಿಂದ ಏನು ಕಿತ್ಕೊಳ್ಳೋದಕ್ಕಾಗಲ್ಲ. ಬಿಕಾಸ್ ದಟ್ಸ್ ಇಟ್, ದಟ್ ಈಸ್ ಲೈಫ್. ಐ ಫೀಲ್ ಏನೇ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಪೋಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಜಾಸ್ತಿ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನು ಇದು ಮಾಡಿದೆ, ಅದು ಮಾಡಿದೆ. ಐ ನೋ ಒಂದು ಪಾಯಿಂಟಲ್ಲಿ ನಿಮಗೆ ಅನ್ಸುತ್ತೆ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಸೊ ನಾನು ಹೇಳ್ಕೊತೀನಿ, ನಾನು ಶೋ ಆಫ್ ಮಾಡ್ತೀನಿ, ನಾನು ಇಷ್ಟೆಲ್ಲ ಅಚೀವ್ ಮಾಡಿದ್ದೀನಿ, ಒಂದು ರೈಟ್ ಪರ್ಸನ್ ನನ್ನ ಲೈಫಲ್ಲಿ ಬಂದಿದ್ದಾರೆ, ನಾನು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊತೀನಿ. ನೋ, ಡೋಂಟ್ ಡೂ ದಟ್. ಇಫ್ ಪಾಸಿಬಲ್ ಅವಾಯ್ಡ್ ಮಾಡಿ. ಬಿಕಾಸ್ ಪಾಸಿಬಿಲಿಟಿ ಇದೆ. ನಿಮ್ಮ ಒಂದು ಗ್ರೋತ್ ನೋಡ್ಬಿಟ್ಟು, ನಿಮ್ಮ ಒಂದು ನೇಮ್ ಆ್ಯಂಡ್ ಫೇಮ್ ನೋಡ್ಬಿಟ್ಟು, ನಿಮ್ಮ ಒಂದು ಬೆಳೆದಿರೋ ರೀತಿ ನೋಡ್ಬಿಟ್ಟು ಅದನ್ನ ಎಲ್ಲ ಏನೋ ಫೈಟ್ ಮಾಡೋದಕ್ಕೆ ಬರೋದು, ಅದನ್ನ ನಿಮ್ಮನ್ನ ಕಾಂಪಿಟೇಷನ್ ಆಗಿ ತಗೊಳ್ಳೋದು, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ನಿಮ್ಮನ್ನ ಕಾಂಪಿಟೇಷನ್ ಆಗಿ ತಗೋಬಿಡೋದು, ಆ ಥರ ಎಲ್ಲ ಪಾಸಿಬಿಲಿಟೀಸ್ ಇದೆ. ದಿ ಎಂಪರರ್, ಐ ಫೀಲ್ ಪ್ರಮೋಷನ್ ಈಸ್ ಇನ್ ಯೋರ್ ವೇ. ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ನಿಮ್ಮ ಪರ್ಸನಲ್ ಲೈಫ್ ಆಸ್ ವೆಲ್ ಆಸ್ ಪ್ರೊಫೆಷನಲ್ ಲೈಫಲ್ಲಿ ಅಪ್ಗ್ರೇಡ್ ಆಗೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಯಾರೋ ಒಬ್ರು ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇದ್ದಾರೆ, ಪಾಯಿಂಟ್ 1. ಅಂಡ್ ಅವರಿಗೆ ನೀವು ಎಲ್ಲಾ ರೀತಿಯಾದ ಸೆಕ್ಯೂರಿಟಿ ಕೊಡೋದನ್ನ ನೋಡ್ತಾ ಇದ್ದೀನಿ. ಅದು ಫಿನಾನ್ಷಿಯಲಿ ಆಗಿರ್ಬೋದು, ರೈಟ್ಸ್ ವೈಸ್ ಆಗಿರ್ಬೋದು, ಅವರಿಗೆ ಇಂಪಾರ್ಟೆನ್ಸ್ ಕೊಡೋದಾಗಿರ್ಬೋದು, ಅವರಿಗೂ ಒಂದು ವ್ಯಾಲ್ಯೂ ಕೊಡೋದಾಗಿರ್ಬೋದು. ಸೊ ಈ ತರ ಎಲ್ಲ ಒಂದು ಸೆಕ್ಯೂರಿಟಿ ಕೊಡ್ತಾ ಇದ್ದೀರಾ ಅಂದ್ರೆ ಆಬ್ವಿಯಸ್ಲಿ ನೀವು ನಿಮ್ಮ ಲೈಫಲ್ಲಿ ಇನ್ನೂ ಸ್ಟೇಬಲ್ ಆಗ್ತಾ ಇದ್ದೀರಾ ಅಂತಾನೆ ಅರ್ಥ, ರೈಟ್? ಐ ಫೀಲ್ ಎಸ್ಪೆಷಲಿ ಕರಿಯರ್ ಅಲ್ಲಿ ನಿಮಗೆ ಪ್ರಮೋಷನ್, ಅಪ್ಗ್ರೇಡೇಷನ್, ಅಪ್ರೈಸಲ್ಸ್, ಹೈಕ್ ಆಗೋದು, ಸ್ಯಾಲರಿ, ಇದೆಲ್ಲ ನೋಡ್ತಾ ಇದ್ದೀನಿ. ಅಂಡ್ ಇಟ್ಸ್ ಮೋರ್ ಲೈಕ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮಗೆ ವ್ಯಾಲ್ಯೂ ಅನ್ನೋದೊಂದು ಇರ್ತಾ ಇರಲಿಲ್ಲ, ಯಾರೆಲ್ಲ ನಿಮ್ಮ ಕುಟುಂಬದವರೇ ನಿಮಗೆ ಒಂಥರ ಹೀಯಾಳ್ಸೋದು, ನಿಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಇವರೇನು ಮಾಡಲ್ಲ, ಇವರು ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು, ಈ ತರ ಎಲ್ಲ ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಗ್ರೂಪ್ 2, ಐ ಫೀಲ್ ಫೈನಲಿ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ಪೀಪಲಿಗೆ ರಿಯಲೈಸೇಷನ್ ಆಗೋದನ್ನ ನೋಡ್ತಾ ಇದ್ದೀನಿ. ನೀವು ಬೆಳೆದಿರೋ ರೀತಿ ನೋಡ್ಬಿಟ್ಟು ನಿಮಗೆ ಒಂಥರ ಆಟೋಮೆಟಿಕ್ ಆಗಿ ಅವ್ರು ರೆಸ್ಪೆಕ್ಟ್ ಕೊಡೋದನ್ನ ನೋಡ್ತಾ ಇದ್ದೀನಿ. ಆಟೋಮೆಟಿಕ್ ಆಗಿ ನಿಮ್ಮ ನೇಮ್ ಸೊಸೈಟಿಲಿ ಗ್ರೋ ಆಗೋದನ್ನ ನೋಡ್ತಾ ಇದ್ದೀನಿ. ದಟ್ ಈಸ್ ವಾಟ್ ಯು ಡೋಂಟ್ ಸಿ ಕಮ್ಮಿಂಗ್. ಬಿಕಾಸ್ ನೀವು ಸ್ಟಿಕ್ ಆನ್ ಆಗಿದ್ರಿ ನಿಮ್ಮ ವ್ಯಾಲ್ಯೂಗೆ. ವಾವ್. 3 ಆಫ್ ಸ್ವಾರ್ಡ್ಸ್. ಆಬ್ವಿಯಸ್ಲಿ ಒಂದಷ್ಟು ನೇಮ್ ಆ್ಯಂಡ್ ಫೇಮ್, ಒಂದಷ್ಟು ನೆಗೆಟಿವಿಟೀಸ್ ಇಂದನೇ ಬರೋದಕ್ಕಾಗೋದು. ಒಂದಷ್ಟು ನೇಮ್ ಆ್ಯಂಡ್ ಫೇಮ್, ಒಂದಷ್ಟು ಹಾರ್ಟ್ ಬ್ರೇಕ್ ಇಂದನೇ ಬರೋದಕ್ಕಾಗೋದು. ಅಲ್ಟಿಮೇಟ್ಲಿ ನಾವು ಹೆಂಗೆ ಸ್ಟ್ರಾಂಗ್ ಆಗ್ತೀವಿ ಅಂದರೆ, ಒಂದು ಹಾರ್ಟ್ ಬ್ರೇಕ್ ಸಿಚುವೇಶನ್, ಒಂದು ಫೇಲ್ಯೂರ್ ಸಿಚುವೇಶನ್ನೇ ನಮ್ಮನ್ನ ಸ್ಟ್ರಾಂಗ್ ಮಾಡೋದು. ಸಮ್ಟೈಮ್ಸ್ ನಾವು ಅದಕ್ಕೆ ಸ್ಟಿಕ್ ಆನ್ ಆಗಿರಬೇಕು. ಐ ಡೆಫಿನೆಟ್ಲಿ ಫೀಲ್ ನಿಮ್ಮ ಹಾರ್ಟ್ ಸ್ಟೇಬಲ್ ಆಗೋದನ್ನ ನೋಡ್ತಾ ಇದ್ದೀನಿ. ಯಾರು ಕೂಡ ಇನ್ನು ನೆಕ್ಸ್ಟ್ ನಿಮ್ಮ ಹಾರ್ಟ್ ಬ್ರೇಕ್ ಮಾಡೋದನ್ನ ನೋಡ್ತಾ ಇಲ್ಲ ನಾನು. ಅಥವಾ ನೀವು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗ್ತೀರಾ ಅಂದರೆ ಯಾರು ಕೂಡ ನಿಮಗೆ ಹಾರ್ಟ್ ಬ್ರೇಕ್ ಮಾಡೋದಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್ ಆಗೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಯು ಅಂದರೆ ಏನು ಎಫೆಕ್ಟ್ ಆಗಲ್ಲ ನಿಮಗೆ, ಏನು ನೆಗೆಟಿವ್ ಆಗಿ ಎಫೆಕ್ಟ್ ಆಗಲ್ಲ. ದಿಸ್ ಈಸ್ ಯು. ನಿಮ್ಮ ಹಾರ್ಟ್ನ ಕಂಪ್ಲೀಟಾಗಿ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದೀನಿ. ಫೈನಲಿ ವೆರಿ ಸ್ಟ್ರಾಂಗ್ ಆಗಿ, ಒಂದು ಕಲ್ ಥರ ವೆರಿ ಸ್ಟ್ರಾಂಗ್ ಆಗಿ ನೀವು ಹೊರಗೆ ಬರೋದನ್ನು ನೋಡ್ತಾ ಇದ್ದೀನಿ. ನೀವು ಏನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಾ, ಫೈನಲಿ ನೀವು ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದು ನನ್ನ ಬ್ರೇಕ್ ಮಾಡಬಾರ್ದು. ಸೊ ಅಂಥ ಒಂದು ಸ್ಟೆಬಿಲಿಟಿಗೆ ಬರೋದನ್ನು ನೋಡ್ತಾ ಇದ್ದೀನಿ. ದಿಸ್ ಈಸ್ ಯು. ಇನ್ನೂ ಸ್ಟ್ರಾಂಗ್ ಆಗಿ ನೀವು ಹೊರಗೆ ಬರೋದು. ದಟ್ಸ್ ರಿಯಲಿ ಅಮೇಝಿಂಗ್. ಗ್ರೂಪ್ 2, ವೆರಿ ಬ್ಯೂಟಿಫುಲ್ ರೀಡಿಂಗ್. ಜಸ್ಟ್ ದ್ಯಾಟ್ ನಿಮ್ಮ ಪರ್ಸೆಪ್ಷನ್ ಚೇಂಜ್ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ನಿಮ್ಮ ಕೈಲಿ ಆಗಲ್ಲ, ನಾನು ಗಿವ್ ಅಪ್ ಮಾಡಬೇಕು, ಆ ಥರ ಎಲ್ಲ ಯೋಚನೆಯಲ್ಲಿ ಇದೆ ಅಂದರೆ ನೀವು ಯಾವತ್ತೂ ಸ್ಟ್ರಾಂಗ್ ಆಗಲ್ಲ, ಯಾವತ್ತೂ ನೀವು ಚಾಲೆಂಜಸ್ನ ಓವರ್ಕಮ್ ಮಾಡಲ್ಲ. ಈ ಥರ ಎಲ್ಲ ಥಾಟಲ್ಲಿ ಇದೆ ಅಂದರೆ, ಹಾರ್ಟ್ ಬ್ರೇಕ್ ಸಿಚುವೇಷನಲ್ಲಿ ಇದ್ದೀರಾ ಅಂದರೆ, ಇಫ್ ಪಾಸಿಬಲ್ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಮತ್ತೆ ಕಳೆದೋಗಿರೋ ಹೋಪ್ಸ್ನ ಮತ್ತೆ ನೀವು ಗಳಿಸ್ಕೊಬೇಕು. ಬಿಕಾಸ್ ದ ಥಿಂಗ್ ಈಸ್, ನಿಮ್ಮ ಲೈಫ್ ಹೀಗೆ ಇರಲ್ಲ.
ನಿಮ್ಮ ಲೈಫ್ ಯಾವಾಗಲೂ ಬಿದ್ದೋಗೇ ಇರಲ್ಲ, ನಿಮ್ಮ ಲೈಫಲ್ಲಿ ಯಾವಾಗಲೂ ನೆಗೆಟಿವಿಟೀಸೇ ಆಗಲ್ಲ. ಇವಾಗ ನೆಗೆಟಿವಿಟೀಸ್ ಆಗ್ತಿರ್ಬೇಕಾದ್ರೆ ನಾವು ಒಂದ್ಸರಿ ಏನು ಅನ್ಕೊಂತೀವಿ ಅಂದರೆ, ಯಾಕೆ ನನ್ನ ಜೊತೆನೇ ಹಿಂಗಾಗ್ತಾ ಇದೆ, ಯಾಕೆ ನಂಗೇನೆ ದೇವ್ರು ಟಾರ್ಗೆಟ್ ಮಾಡ್ತಾ ಇದೆ, ಯಾಕೆ ನನಗೆ ನೆಗೆಟಿವ್ ಆಗ್ತಾ ಇದೆ, ಹಿಂಗೆಲ್ಲ ಒಂದ್ಸರಿ ನಾವು ಯೋಚನೆ ಮಾಡ್ಕೊತೀವಿ. ಪ್ರಾಬಬ್ಲಿ ಕರೆಂಟ್ ಸಿಚುವೇಶನಲ್ಲಿ ಕೆಲವೊಬ್ಬೊಬ್ರು ಈ ಥರ ಯೋಚನೆ ಮಾಡ್ಕೊತಾ ಇದ್ದೀರಾ, ಯಾಕೆ ನನ್ನೇ ಲೈಫ್ ಆಟಾಡಿಸ್ತಾ ಇದೆ ಅಂತ. ಬಟ್ ಇಫ್ ಪಾಸಿಬಲ್ ಆ ಒಂದು ಪರ್ಸೆಪ್ಷನ್ನ ಚೇಂಜ್ ಮಾಡಿ, ಆಗೋದೆಲ್ಲ ಒಳ್ಳೇದಕ್ಕೆ. ಇವತ್ತು ಫೇಲ್ಯೂರ್ ಆಯಿತು, ಹಾರ್ಟ್ ಬ್ರೇಕ್ ಆಯಿತು ಅಂದರೆ ಅದು ನಿಮ್ಮನ್ನ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇದೆ. ಅದು ನಿಮ್ಮನ್ನ ಇನ್ನೂ ಆ ಥರ ಸಿಚುವೇಶನ್ ಮತ್ತೆ ಆದಾಗ ಹೆಂಗೆ ಕೋಪಪ್ ಮಾಡೋದು ಅಂತ ಕಲಿಸ್ಕೊಡ್ತಾ ಇದೆ. ಬಿಕಾಸ್ ಡೇ ಬೈ ಡೇ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ರೈಟ್. ಐ ಹೋಪ್ ನಿಮಗೊಂದು ಇಂಪಾರ್ಟೆಂಟ್ ಮೆಸೇಜ್ ಈ ಒಂದು ರೀಡಿಂಗಿಂದ ಸಿಕ್ಕಿದೆ ಅಂತ. ಗ್ರೂಪ್ 2 ನಿಮಗೇನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ರೈಟ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು, ಕ್ಲೈಮ್ ಮಾಡ್ಕೋಬೇಕು ಅನ್ಸರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು ಅಂತ ಹೇಳ್ದಾಗ ಗೈಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. Love you all. Bye bye.